ಶಿವಾಯ ಕೃಷ್ಣಾಯ ವಾಸುದೇವಾಯ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೌಮ್ಯ. ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಒಂದು 3-4 ಡೇಸಿಂದ ಯಾವುದೇ ವೀಡಿಯೋನ ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ನನ್ನ ಒಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಡೇಯಲ್ಲಿ ಫುಲ್ ಡೇ ರೊಟೀನ್ ಕ್ಲೀನಿಂಗ್, ಪೂಜೆ ಎಲ್ಲನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ವೀಡಿಯೋನ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ಡೇನ ಶುರು ಮಾಡೋಣ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಟೊಮೊಟೊ ಚಟ್ನಿ ಮತ್ತು ದೋಸೆನ ಮಾಡಿಕೊಟ್ಟಿದ್ದೆ. ದೋಸೆನ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಟ್ರೆ ಮಕ್ಕಳಿಗೆ ಖುಷಿಯಿಂದ ತಿಂತವೆ. ಹಾಗಾಗಿ ಟೆಡಿ ಬೇರ್ ಥರ ಶೇಪಲ್ಲಿ ದೋಸೆನ ಮಾಡಿಕೊಟ್ಟಿದ್ದೆ. ಅವನು ಕೂಡ ತಿಂಡಿ ಎಲ್ಲ ಮುಗಿಸಿ ಸ್ಕೂಲ್ಗೆ ಹೊರಟಿದ್ದಾಯಿತು. ಇವಾಗ ಸ್ವಲ್ಪ ಅಜ್ವಾನ ವಾಟರ್ನ ಕುಡಿಯೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಜ್ವಾನ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಚೆನ್ನಾಗಿ ಕುದಿಸಿ ಆ ನೀರನ್ನ ಕುಡಿತಾ ಇದ್ದೀನಿ. ಇವಾಗ ಅದು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಸರಿ ಹೋಗುತ್ತೆ. ಮೆಂತ್ಯ ಹಾಕಿರೋದ್ರಿಂದ ನಮ್ಮ ಬಾಡಿಲಿ ಹೀಟ್ ಇದ್ರೂ ಕೂಡ ಅದನ್ನು ಕೂಡ ಕಂಟ್ರೋಲ್ ಆಗುತ್ತೆ. ಆ ವಾಟರ್ನ ಕುಡಿಯೋದ್ರಿಂದ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಟ್ರೈ ಮಾಡಿ ನೋಡಿ. ಇವಾಗ ತಿಂಡಿಗೆ ನಮ್ಮ ಹಸ್ಬೆಂಡ್ಗೂ ಕೂಡ ನನಗೂ ದೋಸೆ ಮತ್ತು ಟೊಮೊಟೊ ಚಟ್ನಿನ ಹಾಕ್ಕೊತಾ ಇದ್ದೆ. ಸ್ವಲ್ಪ ಹಣ್ಣುಗಳು ಇತ್ತು, ಅದನ್ನು ಬಿಡಿಸ್ಕೊಂಡು ಇವಾಗ ತಿಂಡಿ ಮುಗಿಸಿ ನಮ್ಮ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೊರಟ್ರು. ನಾನು ಕೂಡ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡೋದಿತ್ತು, ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಎವ್ರಿ ಡೇ ಹೆಣ್ಮಕ್ಳಿಗೆ ಕ್ಲೀನಿಂಗು, ವಾಷಿಂಗು ಇದು ಇದ್ದೇ ಇರುತ್ತೆ ಪ್ರತಿದಿನ ರೊಟೀನ್. ಮತ್ತು ಅದು ಫ್ರೈಡೇ ಅಥವಾ ಟ್ಯೂಸ್ಡೇ ವಾರದ ದಿನಗಳಂತೂ ಕೇಳೋಂಗೇ ಇಲ್ಲ. ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಜಾಡಿಗೆ ಉಪ್ಪು ಹಾಕೋಕ್ಕೆ ಮುಂಚೆ ಒಂದು ಕಾಯಿನ ಹಾಕಿ ಅದ್ರ ಫುಲ್ಲಾಗಿ ಉಪ್ಪನ್ನ ತುಂಬ್ಕೊಳ್ಳೋದು ತುಂಬ ಶ್ರೇಷ್ಠ ಅಥವಾ ಒಳ್ಳೆಯದು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ನಾನು ಉಪ್ಪಿನ ಜಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ಒಂದು ಕಾಯಿನ ಹಾಕಿ ಅದಕ್ಕೆ ಉಪ್ಪನ್ನ ಫುಲ್ಲಾಗಿ ಕಲ್ಲುಪ್ಪನ್ನ ತುಂಬಿ ಎತ್ತಿಟ್ಕೊತಾ ಇದ್ದೀನಿ. ಸಾಯಂಕಾಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಿದ್ದ ಕಾರಣ ದೇವ್ರ ಪಾತ್ರೆ ಕೂಡ ಇವಾಗ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಈ ಹೆಣ್ಮಕ್ಳಿಗೆ ಕ್ಲೀನಿಂಗ್ ಮಾಡೋದ್ರಲ್ಲಿ ಪೂಜೆ ಸಾಮಾನು ತೊಳೆಯೋದೇ ಒಂದು ದೊಡ್ಡ ಟಾಸ್ಕು ಅಂದ್ಕೊಳ್ಳಿ. ಏಕೆಂದರೆ ತುಂಬ ಕಪ್ಪುಗಾಗ್ಬಿಟ್ಟಿದ್ರಂತೂ ಅದನ್ನು ವಾಶ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಸಬೀನಾ ಅಥವಾ ಹುಣಸೆಹಣ್ಣು, ಪಿತಾಂಬರಿ ಪೌಡರ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಯಾವ ಟ್ರಿಕ್ನ ಬಳಸಿ ಬೇಗ ವಾಶ್ ಮಾಡ್ಕೊತೀರ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿದ ಮೇಲೆ ಹೂವು ಎಲ್ಲ ಇಟ್ಟು ರಂಗೋಲಿ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ದೀಪ ಎಲ್ಲ ಅಂಟಿಸಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ವರದಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕ್ಲೀನಿಂಗ್ ಪೂಜೆ ಎಲ್ಲ ಆದಮೇಲೆ ಮೈಂಡೆಲ್ಲ ಒಂಥರ ರಿಲ್ಯಾಕ್ಸಿಂಗ್ ಆಗಿ ಫುಲ್ಲು ಪೀಸ್ಫುಲ್ಲಾಗಿ ಇರುತ್ತೆ. ನನ್ನ ಮಗನೂ ಕೂಡ ಅಷ್ಟೇ ಪೂಜೆ ಮಾಡೋವಾಗ ಬಂದು ಪ್ರಾರ್ಥನೆ ಎಲ್ಲ ಮಾಡಿ ಮಂತ್ರ ಎಲ್ಲ ಹೇಳ್ತಾನೆ. ತುಂಬ ಖುಷಿ ಆಗುತ್ತೆ ಈ ವಯಸ್ಸಲ್ಲಿ ಅಟ್ಲೀಸ್ಟ್ ಅದನ್ನೆಲ್ಲ ಮಾಡ್ತಾ ಇದ್ದಾನೆ ಅನ್ನೋದು. ನಾವೇನೇ ಹೇಳ್ಕೊಟ್ರು ಅವ್ರಿಗೂ ಇಂಟ್ರೆಸ್ಟ್ ಇದ್ರೇ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ತುಂಬ ಕ್ಯೂಟಾಗಿ ಹೇಳ್ತಾನೆ, ಖುಷಿ ಆಗುತ್ತೆ ನನಗೆ ಕೇಳೋದಕ್ಕೆ. ಪೂಜೆ ಎಲ್ಲ ಆದಾದಮೇಲೆ ನೈಟ್ ಡಿನ್ನರ್ಗೆ ಸಿಂಪಲಾಗಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿನ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ರಸಮ್ ರೈಸ್ನ ಮಾಡ್ಕೊತಾ ಇದ್ದೀನಿ. ಒಂದು ಪಾಟಲ್ಲಿ ಮಾಡ್ಕೊಬೋದು. ಅದಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 1-2 ಟೊಮೊಟೊನ ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ಹುಣಸೆಹಣ್ಣು ಕೂಡ ತೊಳೆದು ನೆನೆಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಅಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ನಾನು ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ನೀಟಾಗಿ ತೊಳೆದು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು 2-3 ಜನಕ್ಕೆ ಆಗೋಷ್ಟನ್ನು ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಒಂದು ಅರ್ಧದಷ್ಟು ಟೊಮೊಟೊನ ಕೂಡ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ರುಬ್ಬಿರೋ ಅಂಥ ಮಸಾಲನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನಷ್ಟು ಉಪ್ಪು ಮತ್ತು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಆಲ್ರೆಡಿ ತೊಳೆದಿಟ್ಟಿದ್ದೀವಲ್ವ ಅಕ್ಕಿ ಮತ್ತು ಬೇಳೆ, ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣನ್ನ ನೆನೆ ಇಟ್ಟಿದ್ವಿ ನೋಡಿ, ಅದನ್ನು ಚೆನ್ನಾಗಿ ರಸನ ತೆಗೆದು ರಸನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡಾದಮೇಲೆ
ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ 1:2 ಹಾಕದೆ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ನೀರು ಹಾಕಿ 1 ಗ್ಲಾಸ್ಗೆ ಒಂದು 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಒಂದು 3ರಿಂದ 4 ವಿಷಲ್ನ ಕೂಗಿಸ್ಕೊಂಡ್ರೆ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ಒಂದು ರಸಮ್ ರೈಸು ರೆಡಿ ಆಗೋಗುತ್ತೆ. ಜಸ್ಟ್ 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಸಪ್ರೇಟ್ಸಾಗಿ ನೀವು ರಸಮ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಒಂದು ಪಾಟಲ್ಲಿ ರೆಡಿ ಆಗೋಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸಾಯಂಕಾಲ ನನ್ನ ಹಸ್ಬೆಂಡ್ ಬರೋವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲನೂ ಕೂಡ ತಂದಿದ್ರು. ಇವಾಗ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಬೆಳಿಗ್ಗೆಗೆ ಸ್ವಲ್ಪ ಫ್ರೂಟ್ಸು ಮತ್ತು ನಟ್ಸು ಹಾಕಿ ಸ್ಮೂದಿ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಇವಾಗ ಅದನ್ನು ಕೂಡ ಇವಾಗ ನೆನೆಯೋದಕ್ಕೆ ಇಟ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ಗಳು ಏನೇನಿದೆಯೋ ಮನೆಯಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಫ್ರೂಟ್ಸ್ ಎಲ್ಲ ತಂದಿದ್ದಾರಲ್ವ, ಹಾಗಾಗಿ ಫ್ರೂಟ್ಸು ಮತ್ತು ನಟ್ಸು ಎರಡನ್ನೂ ಸೇರಿಸಿ ಒಂದು ಒಳ್ಳೆ ಸ್ಮೂದಿನ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಹಾಗಾಗಿ ಗುಡ್ ನೈಟ್. ಗುಡ್ ನೈಟ್ ಬೇಬಿ. ಹಾಯ್. ಸೊ ಎಲ್ರದ್ದು ಊಟ ಆಯಿತು ಅಂದ್ಕೊತೀನಿ. ನಾನು ಜಸ್ಟ್ ಊಟ ಎಲ್ಲ ಮುಗಿಸಿ ಮನೇಲಿ ಕೆಲಸ ಕ್ಲೀನಿಂಗ್ ಎಲ್ಲ ಇತ್ತಲ್ಲ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಇವಾಗ ಮಲಗೋದಕ್ಕೆ ಹೊರಡೋಕ್ಕೆ ಮುಂಚೆ ನಿಮಗೂ ಒಂದು ಹೇಳಿ ಹೊರಡೋಣ ಅಂತ ಬಂದೆ. ಸೊ ಇವತ್ತಿನ ರೊಟೀನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅದುವರೆಗೂ ಎಲ್ರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್.